ಪ್ರೀತಿಯುಳ್ಳ ದೇವಜನರೇ, ನಾನೇ ಒಳ್ಳೆಯ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡೋವು ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮನ್ನು ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ದೋಷ ಪರಿಹಾರಕ ಯಜ್ಞದ ಬಗ್ಗೆ ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಯಾಜಕಾಂಡ ಪುಸ್ತಕದ 4ನೇ ಅಧ್ಯಾಯದ 5ನೇ ವಚನದಿಂದ 35ನೇ ವಚನಗಳವರೆಗೆ ಇರುವ ಸಮೂಹದ ಪಾಪ, ಅಧಿಕಾರಿಗಳ ಪಾಪ, ಸಾಮಾನ್ಯ ಜನರ ಪಾಪಗಳು, ದೋಷ ಪರಿಹಾರಕ ಯಜ್ಞದ ನಿಯಮಗಳ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ, ಸತ್ಯದ ಆತ್ಮನ ಸಹಾಯದಿಂದ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಹೋನ್ನತನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಭಿಷಕ್ತ ಯಾಜಕನು ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದೊಳಕ್ಕೆ ಬಂದು ಅದರಲ್ಲಿ ಬೆರಳನ್ನು ಅದ್ದಿ ಮಹಾಪವಿತ್ರ ಸ್ಥಾನದ ಮುಂದಣ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮುಕಿಸಬೇಕು. ಆಗ ಯಾಜಕನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಪರಿಮಳ ಧೂಪವೇದಿಯ ಕೊಂಬುಗಳಿಗೆ ಆ ರಕ್ತವನ್ನು ಹಚ್ಚಿ ಹೋರಿಯ ಮಿಕ್ಕ ರಕ್ತವನ್ನೆಲ್ಲ ದೇವದರ್ಶನ ಗುಡಾರದ ಬಾಗಲಿಗೆ ಎದುರಾಗಿ ಸರ್ವಾಂಗ ಹೋಮ ಮಾಡುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತೆರೆಯ ಎದುರಿಗೆ ರಕ್ತವನ್ನು 7 ಸಾರಿ ಚಿಮುಕಿಸುವುದರಿಂದ ತಪ್ಪು ಮಾಡಿದವನೊಂದಿಗೆ ದೇವರ ಸಂಬಂಧವು ಪುನಃ ಸ್ಥಾಪಿಸಲ್ಪಡುತ್ತದೆ. ಪರಿಮಳ ಧೂಪವೇದಿಯ ಕೊಂಬುಗಳಿಗೆ ರಕ್ತವನ್ನು ಹಚ್ಚುವುದರಿಂದ ತಪ್ಪು ಮಾಡಿದವನ ಸೇವಾ ಕಾರ್ಯವನ್ನು ಪುನಃ ಸ್ಥಾಪಿಸದಂತಾಗುತ್ತದೆ. ದೇವರು ನಮ್ಮನ್ನು ಸ್ವೀಕರಿಸುವುದಾಗಲಿ ಆತನಿಗೆ ನಾವು ಸಲ್ಲಿಸುವ ಆರಾಧನೆಯಾಗಲಿ ಅದು ಯೇಸು ಕ್ರಿಸ್ತನ ರಕ್ತದ ಮೇಲೆ ಆಧಾರಿತವಾಗಿದೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಹಾಗೆಯೇ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಕ್ತದಲ್ಲಿ ಉಳಿದದ್ದನ್ನು ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು ಎಂಬುದಾಗಿ ನೋಡುತ್ತೇವೆ. ಇದು ಪಾಪಿಯ ಮನಸ್ಸಾಕ್ಷಿಗೆ ತೃಪ್ತಿಯನ್ನುಂಟು ಮಾಡಿ ಅವನಲ್ಲಿದ್ದ ಪಾಪಬೋಧವನ್ನು ನಿವಾರಿಸುತ್ತದೆ. ಪಾಪಬೋಧೆಗೆ ಇದೊಂದೇ ಪರಿಹಾರ ಮತ್ತು ಇದು ಮಾತ್ರವೇ ಹೃದಯ ಮನಸ್ಸುಗಳಿಗೆ ಸಂತೃಪ್ತಿಯನ್ನುಂಟು ಮಾಡುತ್ತದೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ತಿಳಿದುಕೊಳ್ಳಬೇಕಾದ ಮುಖ್ಯ ಸಂಗತಿಯೆಂದರೆ ಕ್ರಿಸ್ತನು ನಿನ್ನ ಪಾಪಗಳನ್ನು ಕ್ಷಮಿಸುವಾಗ ಆತನು ನಿನ್ನನ್ನು ಕ್ಷಮಿಸುತ್ತಾನೆ. ಇದರ ಕುರಿತು ಹೆಚ್ಚೇನು ನಾವು ಹೇಳಬೇಕಾಗಿಲ್ಲ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿನ್ನ ಪಾಪವನ್ನು ಹಾಕಿದ್ದಾನೆ ಮತ್ತು ಸಮುದ್ರದ ಆಳದಲ್ಲಿ ಹಾಕಿದ್ದಾನೆ. ಇನ್ನು ಮುಂದೆ ಆತನು ಅದನ್ನು ತನ್ನ ನೆನಪಿಗೆ ತರುವುದಿಲ್ಲ. ಪಾಪದ ಪ್ರಶ್ನೆ ಮುಗಿದಂತಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಅಪರಾಧಿ ಪ್ರಜ್ಞೆಯು ನಿವಾರಿಸಲ್ಪಟ್ಟಿತು. ಆತನು ನನ್ನನ್ನು ನಿಜವಾಗಿಯೂ ಕ್ಷಮಿಸಿದ್ದಾನೋ ಎಂದು ನೀನು ಚಿಂತಿಸಬೇಕಾಗಿಲ್ಲ. ಆತನು ನಿನ್ನ ಎಲ್ಲ ಪಾಪ ಅಪರಾಧಗಳನ್ನು ನಿವಾರಿಸಿದ್ದಾನೆ. ಎಲ್ಲವನ್ನೂ ಕೂಡ ನೀನು ಕ್ರಿಸ್ತನ ಬಳಿಗೆ ಬಂದಾಗ ಆತನು ನಿನಗೆ ಸರ್ವ ಸಂಪೂರ್ಣನಾಗಿದ್ದಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆ ದೋಷ ಪರಿಹಾರಕ ಯಜ್ಞದ ಹೋರಿಯ ಕೊಬ್ಬನ್ನೆಲ್ಲ, ಅಂದರೆ ವಪೆಯನ್ನು, ಕರುಳುಗಳ ಮೇಲಣ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದ ಹತ್ತಿರ ಇರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು, ಅದನ್ನೆಲ್ಲ ಸಮಾಧಾನ ಯಜ್ಞದ ಹೋರಿಯಲ್ಲಿ ಪ್ರತ್ಯೇಕಿಸಿದಂತೆ ಇದರಲ್ಲಿಯೂ ಪ್ರತ್ಯೇಕಿಸಿ ಸರ್ವಾಂಗ ಹೋಮ ವೇದಿಯ ಮೇಲೆ ಹೋಮ ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೋಷ ಪರಿಹಾರಕ ಯಜ್ಞದ ಕ್ರಮವು ಸಮಾಧಾನ ಯಜ್ಞದ ಕ್ರಮದಂತೆಯೇ ಇರುತ್ತದೆ. ಪಾಪವು ಕ್ಷಮಿಸಲ್ಪಟ್ಟಿದೆ, ಅನ್ಯೋನ್ಯತೆಯು
ಪುನಃ ಸ್ಥಾಪಿಸಲ್ಪಟ್ಟಿದೆ. ವೇದಿಯ ಮೇಲೆ ಸುಡುವುದಕ್ಕಾಗಿ ಕೊಬ್ಬು ಇಡಲ್ಪಟ್ಟಿದೆ. ಕೊಬ್ಬು ಅಂದರೆ ಅತ್ಯುತ್ತಮವಾದದ್ದೆಂದು ಅರ್ಥವಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆ ಹೋರಿಯಲ್ಲಿ ಮಿಕ್ಕದನ್ನೆಲ್ಲ, ಅಂದರೆ ಅದರ ಚರ್ಮ, ಮಾಂಸ, ತಲೆ, ಕಾಲುಗಳು, ಕರುಳುಗಳಲ್ಲಿರುವ ಕಲ್ಮಶ ಇವೆಲ್ಲ ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಶುದ್ಧವಾದ ಸ್ಥಳದಲ್ಲಿ ತೆಗೆದುಕೊಂಡು ಹೋಗಿ ಕಟ್ಟಿಗೆಯ ಮೇಲಿರಿಸಿ ಬೆಂಕಿಯಲ್ಲಿ ಸುಡಿಸಿಬಿಡಬೇಕು. ಬೂದಿಯನ್ನು ಹಾಕುವ ಸ್ಥಳದಲ್ಲೇ ಅದನ್ನು ಸುಡಿಸಿಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗದಲ್ಲಿನ ವಿಧಿ ಆಚಾರಗಳು ಬೇರೆಲ್ಲ ಹೋಮಗಳಿಗಿಂತ ಭಿನ್ನವಾಗಿರುತ್ತದೆ. ಹೋರಿಯಲ್ಲಿ ಉಳಿದೆಲ್ಲ ಭಾಗಗಳನ್ನು ಪಾಳೆಯದ ಹೊರಗೆ ಒಯ್ದು ಸುಟ್ಟು ಬಿಡಬೇಕು. ಇದು ಪಾಪದ ಅತೀ ಭಯಂಕರತೆಯನ್ನು ಒತ್ತಿ ಹೇಳುವಂಥದ್ದಾಗಿದೆ. ಈ ಪ್ರಾಣಿಯು ಪಾಪ ಬಲಿಯಾಗಿತ್ತು. ಇಲ್ಲಿ ಪ್ರತಿಷ್ಠೆಯ ಇಲ್ಲವೇ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವ ಯಾವ ವಿಚಾರವೂ ಇರುವುದಿಲ್ಲ. ಆದರೆ ಆ ಪ್ರಾಣಿಯು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟ, ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಹೋಗುವ ಕ್ರಿಸ್ತನೇ ಆಗಿದ್ದಾನೆ. ಈ ಆಳವಾದ ಅರ್ಥವು ಇಬ್ರಿಯ ಪತ್ರಿಕೆಯಲ್ಲಿ ಕೊಡಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಓದುತ್ತೇವೆ, ನಮಗೊಂದು ಯಜ್ಞವೇದಿ ಉಂಟು. ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ, ಅದರಂತೆ ಯೇಸು ಕೂಡ ತನ್ನ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸತ್ಯವೇದದ ಭಾಗವನ್ನು ಚೆನ್ನಾಗಿ ಯೋಚಿಸೋಣ. ಧಾರ್ಮಿಕತೆಯು ಪರಿಶುದ್ಧನಾದ ದೇವರ ಮಟ್ಟವನ್ನು ಮುಟ್ಟಲು ಸಾಧ್ಯವಿಲ್ಲ. ಕ್ರೂಜೆಯಲ್ಲಿನ ಕ್ರಿಸ್ತನ ಮರಣ ಮಾತ್ರ ನಮಗೆ ಪಾಪಗಳ ಕ್ಷಮಾಪಣೆ ಕೊಡಬಲ್ಲದು. ನಾವು ಸ್ವಭಾವತಃ ಪಾಪಿಗಳಾಗಿದ್ದು ಪರಲೋಕಕ್ಕೆ ಯೋಗ್ಯರಲ್ಲ. ದೇವರು ಈ ಪಾಪದ ಇಡೀ ಲೋಕವನ್ನು ನಿತ್ಯ ಬೆಂಕಿಯಲ್ಲಿ ಹಾಕಿದರೂ ದೇವದೂತರು ಶುದ್ಧ 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 ಎಂದು ಹಾಡುವರು. ಆದರೆ ದೇವರಿಗೆ ಸ್ತೋತ್ರ, ಆತನು ಹಾಗೆ ಮಾಡಲಿಲ್ಲ. ಆತನು ಕ್ರಿಸ್ತನನ್ನು ನಮಗಾಗಿ ಪಾಪವನ್ನಾಗಿ ಮಾಡುವುದಕ್ಕಾಗಿ ಕಳಿಸುವಷ್ಟು ನಮ್ಮನ್ನು ಪ್ರೀತಿ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಬಳಿಗೆ ತಿರುಗಿ ಆತನನ್ನು ನಂಬುವುದಲ್ಲದೆ ನಿನ್ನ ಪಾಪದ ಸಮಸ್ಯೆಯ ಪರಿಹಾರಕ್ಕಾಗಿ ಬೇರಾವ ಪ್ರಯತ್ನವನ್ನು ಮಾಡಬೇಡ. ಆತನು ಪರಿಪೂರ್ಣನಾಗಿದ್ದಾನೆ. ನಿನ್ನ ಹೃದಯದ ಆಳದ ಆಶೆಯನ್ನು ಆತನು ಪೂರ್ತಿಗೊಳಿಸಬಲ್ಲನು. ಆತನು ಮಾತ್ರವೇ ಪಾಪ ಕ್ಷಮಾಪಣೆಯನ್ನು ಕೊಡಬಲ್ಲನು. ಕ್ರಿಸ್ತನು ಕ್ರೂಜೆಯಲ್ಲಿನ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮಾಡಿದ ಪ್ರಾಣತ್ಯಾಗ ಮಾತ್ರವೇ ನಮ್ಮ ಪಾಪದ ಸಮಸ್ಯೆಗೆ ಪರಿಹಾರವಾಗಿದೆ. ಪಾಳೆಯದ ಹೊರಗೆ ಯಜ್ಞ ಪಶುವಿನ ಉಳಿದ ಭಾಗಗಳನ್ನು ಸುಡುವುದರ ಅರ್ಥ ಇದೇ ಆಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಸಮೂಹದ ಪಾಪ ಎಂಬುದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ, ಅಂದರೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಅವರು ಯಾವುದನ್ನಾದರೂ ಮಾಡಿ ದೋಷಕ್ಕೆ ಗುರಿಯಾದರೆ, ಮೊದಲು ತಮಗೂ ಮರೆಯಾಗಿದ್ದ ಆ ದೋಷವು ತಿಳಿದು ಬಂದ ನಂತರ ಅದನ್ನು ಪರಿಹರಿಸುವುದಕ್ಕಾಗಿ ಹೋರಿಯನ್ನು ಸಮರ್ಪಿಸಬೇಕು. ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಜ್ಞ ಪಶುವು ಯಾಜಕರ ಪಾಲಿಗಿದ್ದಂತೆ ಇಡೀ ಸಮೂಹಕ್ಕೂ ಅದೇ ರೀತಿಯಾಗಿರುತ್ತದೆ. ಯಜ್ಞಕ್ಕೆ ಹೋರಿಯು ಅತೀ ಪ್ರಾಮುಖ್ಯದ ಪ್ರಾಣಿಯಾಗಿದೆ. ಮಹಾಯಾಜಕನು ದೇವರೆದುರು ಇಡೀ ಸಮೂಹದ ಪ್ರತಿನಿಧಿಯಾಗಿರುವುದರಿಂದ ಮಾಡಬೇಕಾದ ಕಾರ್ಯ ಒಂದೇ ರೀತಿಯದ್ದಾಗಿದೆ. ಪ್ರಿಯರೇ, ಇಲ್ಲಿ ನಮಗೆ ಇನ್ನೊಂದು ಪಾಠವಿದೆ. ದೇವರೆದುರಿಗೆ ವೈಯಕ್ತಿಕ ಜವಾಬ್ದಾರಿ ಮಾತ್ರವಲ್ಲದೆ ಸಾಮೂಹಿಕ ಜವಾಬ್ದಾರಿ ಕೂಡ ಇರುತ್ತದೆ. ದೇವರು ಜನಾಂಗಗಳನ್ನು ದಂಡಿಸುತ್ತಾನೆ. ಆಗ ಆ ಜನಾಂಗದ ಪಾಪಗಳಲ್ಲಿ ಪಾಲು ಹೊಂದದಿರುವ ಅನೇಕರು ಕೂಡ ಶಿಕ್ಷೆಗೆ ಗುರಿಯಾಗುತ್ತಾರೆ. ಕ್ರಿಸ್ತಶಕ 70ರಲ್ಲಿ ಯೆರೂಸಲೇಮ್ ನಾಶವಾದಾಗ ಇಡೀ ಜನಾಂಗವು ಸೆರೆಗೆ ಒಯ್ಯಲ್ಪಟ್ಟಿತು.
ರೋಮ್ ಸಾಮ್ರಾಜ್ಯವು ನಾಶವಾದಾಗ ಅದರೊಂದಿಗೆ ಎಲ್ಲರೂ ನಾಶವಾದರು. ನಾವು ದೇಶದ ಭಾಗವಾಗಿರುವುದರಿಂದ ನಾವು ಜವಾಬ್ದಾರರಾಗಿರುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಸ್ಥಳೀಯ ಸಭೆಗಳಿಗೂ ಗುಂಪುಗಳಿಗೂ ನ್ಯಾಯ ತೀರಿಸುತ್ತಾನೆ. ಉದಾರವಾದಿ ಸಭೆಯಲ್ಲಿ ಸೇರಿ ನಾವು ಸಾಕ್ಷಿ ಕೊಡುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಆ ಯೋಚನೆ ಅವರಿಗೆ ಎಲ್ಲಿಂದ ಬಂತು? ದೇವರ ವಾಕ್ಯದ ಸತ್ಯವನ್ನು ಬೋಧಿಸದ ಸಭೆಗೆ ನೀನು ಸೇರಿಕೊಂಡರೆ ದೇವರು ಆ ಸಭೆಯೊಂದಿಗೆ ನಿನಗೂ ನ್ಯಾಯ ತೀರಿಸುತ್ತಾನೆ. ನಿನಗಿರುವ ವೈಯಕ್ತಿಕ ಜವಾಬ್ದಾರಿಯಾದರೂ ನೀನು ಯಾವುದಾದರೊಂದು ಗುಂಪಿಗೆ ಸೇರಿಕೊಂಡರೆ ಆಗ ಅದರ ಸಾಮೂಹಿಕ ಜವಾಬ್ದಾರಿಯು ನಿನ್ನ ಮೇಲೆ ಬರುತ್ತದೆ. ಪ್ರಕಟಣೆ ಪುಸ್ತಕದಲ್ಲಿ ಕರ್ತನು ಆಸ್ಯದ 7 ಸಭೆಗಳಿಗೆ ಸಂದೇಶವನ್ನು ಕಳುಹಿಸಿದಾಗ ಆ ಸಂದೇಶವು ಸಭೆಗಳಿಗೂ ಅವುಗಳ ಪ್ರತಿಯೊಬ್ಬ ಸದಸ್ಯನಿಗೂ ಅನ್ವಯಿಸುವಂಥದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿರಿಯರೆಂದರೆ ಸಮೂಹವನ್ನು ಪ್ರತಿನಿಧಿಸುವವರು. ಅದೇ ರೀತಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಹಿರಿಯರು ಸಭೆಯ ಪ್ರತಿನಿಧಿಗಳಾಗಿದ್ದರು. ಇಲ್ಲಿನ ಯಜ್ಞದ ವಿಧಿಗಳು ಯಾಜಕನ ಯಜ್ಞದ ವಿಧಿಗಳಂತೇ ಇದೆ. ಇದನ್ನು ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದಲ್ಲಿ ವಿವರಿಸಿ ಹೇಳಿಯದೆ. ದಯವಿಟ್ಟು ನೀವು ಈ ವಾಕ್ಯ ಭಾಗಗಳನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಧಿಕಾರಿಗಳ ಪಾಪ ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮುಖ್ಯಾಧಿಕಾರಿ ತನ್ನ ದೇವರಾಗಿರುವ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಅವನು ಪೂರ್ಣಾಂಗವಾದ ಹೋತವನ್ನು ತಂದು ಸಮರ್ಪಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಎಲ್ಲ ವಿಧವಾದ ಜನರು ಪಾಪಿಗಳಾದ್ದರಿಂದ ಯಜ್ಞವನ್ನರ್ಪಿಸಬೇಕಾಗಿದೆ ಎಂದು ತಿಳಿಯುತ್ತೇವೆ. ಪ್ರತಿ ಸಂದರ್ಭದಲ್ಲೂ ಅವರ ಜವಾಬ್ದಾರಿಗಳು ವಿಭಿನ್ನವಾದದ್ದಾಗಿರುತ್ತದೆ, ಆದರೆ ಅವರೆಲ್ಲರೂ ದೋಷಿಗಳಾಗಿರುತ್ತಾರೆ. ಈಗ ನಾವು ಧ್ಯಾನಿಸುವಂತಾದು ಒಬ್ಬ ಸಾರ್ವಜನಿಕ ಅಧಿಕಾರಿಯ ಕುರಿತಾಗಿದೆ. ಅಧಿಕಾರಿಗಳ ಮೇಲೆ ಅನೇಕ ದೂರುಗಳು ಬರುತ್ತವೆ, ಆದರೆ ಇಲ್ಲಿನದು ನಿಜವಾದ ಪಾಪವಾಗಿದೆ. ಅವನ ಅಪರಾಧ ಅವನ ಗಮನಕ್ಕೆ ಬರಬೇಕು, ಆಗ ಅವನು ಹೋಮಕ್ಕೆ ಪಶುವನ್ನು ತರಬೇಕು ಎಂಬುದಾಗಿ ನೋಡಿದೆವು. ಇಲ್ಲಿನ ಅಧಿಕಾರಿಯು ಜವಾಬ್ದಾರಿಯ ಸ್ಥಾನದಲ್ಲಿದ್ದಾನೆ. ಅವನ ಯಜ್ಞವು ಯಾಜಕನ ಇಲ್ಲವೇ ಸಮೂಹದ ಯಜ್ಞಕ್ಕಿಂತ ಕಡಿಮೆ ಬೆಲೆಯದ್ದಾಗಿದೆ, ಆದರೆ ಒಬ್ಬ ವೈಯಕ್ತಿಕ ವ್ಯಕ್ತಿಯ ಯಜ್ಞಕ್ಕಿಂತ ಹೆಚ್ಚಿನ ಬೆಲೆಯದ್ದಾಗಿದೆ. ಪ್ರಿಯರೇ, ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರಾದ್ದರಿಂದ ಅವರು ದೇವರಿಗೆ ಜವಾಬ್ದಾರರಾಗಿರುತ್ತಾರೆಂದು ಇದು ತಿಳಿಸುತ್ತದೆ. ಆದರೆ ದುರಾದೃಷ್ಟವಶಾತ್ ಇಂದಿನ ರಾಜಕಾರಣಿಗಳು ದೇವರನ್ನು ಮೆಚ್ಚಿಸುವುದಿಲ್ಲ. ಅವರ ಅನೇಕ ಭಾಷಣಗಳನ್ನು ನಾವು ಕೇಳಿದ್ದಿರಬಹುದು, ಆದರೆ ಯಾವ ಪಕ್ಷದವನಾದರೂ ಒಬ್ಬನಾದರೂ ತಾನು ದೇವರಿಗೆ ಜವಾಬ್ದಾರನಾಗಿದ್ದೇನೆಂದು ಹೇಳಿರುವುದಿಲ್ಲ. ಅವರು ಯಾವಾಗಲೂ ಜನರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ತಮ್ಮ ತಮ್ಮ ಕ್ಷೇತ್ರಗಳ ಕುರಿತಾಗಿ ಮಾತಾಡುತ್ತಾರೆ, ಆದರೆ ಅವರು ತನಗೆ ಜವಾಬ್ದಾರಿಯುಳ್ಳವರೆಂದು ದೇವರು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಅಧಿಕಾರಿಯು ನಿಷ್ಕಳಂಕವಾದ ಪೂರ್ಣಾಂಗವಾದ ಆಡಿನ ಮರಿಯನ್ನು ಯಜ್ಞಕ್ಕೆ ತರಬೇಕಾಗಿತ್ತು. ಅದು ಹೋರಿಯಷ್ಟು ಬೆಲೆ ಬಾಳುವಂಥದ್ದಲ್ಲ. ಇಲ್ಲಿ ಹೋಮದ ವಿಧಿವಿಧಾನಗಳು ಯಾಜಕನ ಹಾಗೂ ಜನಸಮೂಹದ ಹೋಮದ ವಿಧಿವಿಧಾನಗಳಂತೆಯೇ ಇದೆ. ಯಾವ ವ್ಯಕ್ತಿಯಾದರೂ ಪಾಪದಲ್ಲಿ ಭೇದವಿರುವುದಿಲ್ಲ. ಸಮರ್ಪಿಸಲ್ಪಡುವ ಪಶುವಿನ ಬೆಲೆಗನುಸಾರವಾಗಿ ಆತನ ಜವಾಬ್ದಾರಿಯ ಮಟ್ಟವಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಸಾಮಾನ್ಯ ಜನರ ಪಾಪಗಳು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 27ನೇ ವಚನವನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಸಾಮಾನ್ಯ ವ್ಯಕ್ತಿಯ ಕುರಿತು ಹೇಳಲ್ಪಟ್ಟಿದೆ. ತಿಳಿಯದೆ ಮಾಡಿದ ತಪ್ಪಾದರೂ ಅದು ದೇವರ ಅಪ್ಪಣೆಗಳಿಗೆ ವಿರುದ್ಧವಾದದ್ದು, ಮಾಡಬಾರದೆಂದು ಸ್ಪಷ್ಟವಾಗಿ ತಿಳಿಸಿದ್ದನ್ನು ಮಾಡಿದ್ದಕ್ಕೆ ಎಂಬುದಾಗಿ. ಅದು ಕೇವಲ ಬಾಯಿ ಮಾತಿನ ದೋಷವಾಗಿರದೆ ಸ್ಥಾಪಿಸಲ್ಪಟ್ಟದ್ದಾಗಿರಬೇಕು. ಪ್ರಿಯರೇ, ಈ ಹೋಮವು ಅಪರಾಧಿ ಪ್ರಜ್ಞೆಯನ್ನು ನಿವಾರಿಸಿ
ಮನಸ್ಸಾಕ್ಷಿಗೆ ತೃಪ್ತಿಯನ್ನು ಕೊಡುವಂಥದ್ದಾಗಿದೆ. ಕ್ರಿಸ್ತನ ಮರಣವು ಮಾತ್ರ ಆಧುನಿಕ ಮಾನವನಲ್ಲಿರುವ ಪಾಪ ಪ್ರಜ್ಞೆಯನ್ನು ತೆಗೆದುಹಾಕಬಹುದು. ಮಾನಸಿಕ ಚಿಕಿತ್ಸೆಗಳಿಂದಾಗಿ ಇದು ಸಾಧ್ಯವಾಗಲಿಲ್ಲ. ಏನೇ ಮಾಡಿದರೂ ಮಾನವನ ಹೃದಯದ ಆಳದಲ್ಲಿರುವ ಪಾಪ ಪ್ರಜ್ಞೆಯು ಯಾವಾಗಲೂ ಇರುತ್ತದೆ. ಕ್ರಿಸ್ತನ ಬಳಿಗೆ ಕ್ಷಮೆಗಾಗಿ ಬಂದಾಗ ಮಾತ್ರ ಅದು ನಿವಾರಣೆಯಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿ ಇನ್ನೂ ಪಾಪ ಪ್ರಜ್ಞೆ ಇರುವುದಾದರೆ ಇಂದೇ ಕ್ರಿಸ್ತನ ಬಳಿಗೆ ಬಂದು ಒಪ್ಪಿಕೊಳ್ಳುವುದಾದರೆ ಆತನದನ್ನು ಪರಿಹರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 28ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನ ಪಾಪವು ಅವನ ಗಮನಕ್ಕೆ ಬಂದರೆ ಆಗ ಅದು ತಿಳಿಯದೆ ಮಾಡಿದ ಪಾಪವಾಗಿರುವುದಿಲ್ಲ, ಆದರೆ ಅದಕ್ಕೂ ಯಜ್ಞಾರ್ಪಣೆ ಆಗಲೇಬೇಕು. ಈ ದಿನಗಳಲ್ಲಿ ಒಬ್ಬ ಪಾಪಿ ಏನು ಮಾಡುತ್ತಾನೆ? ತಾನು ಪಾಪಿಯೆಂದು ತಿಳಿದು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾನೆ. ಆಗ ತಾನು ಪಾಪ ಮಾಡಿದ್ದೇನೆಂದು ತಿಳಿದರೆ ಅದನ್ನು ದೇವರಿಗೆ ಅರಿಕೆ ಮಾಡುತ್ತಾನೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಎಲ್ಲ ಯಜ್ಞ ಪಶುಗಳಿಗಿಂತ ಹೆಣ್ಣು ಮೇಕೆಯು ಕಡಿಮೆ ಬೆಲೆಯುಳ್ಳದಾಗಿದೆ. ಆದರೂ ಯಜ್ಞ ಅರ್ಪಣೆ ಆಗಲೇಬೇಕಿತ್ತು. ಈ ಎಲ್ಲ ಯಜ್ಞಗಳು ಕ್ರಿಸ್ತನ ಮರಣವನ್ನು ಸೂಚಿಸುವವುಗಳಾಗಿವೆ ಮತ್ತು ಯಜ್ಞದ ವಿಧಿವಿಧಾನಗಳು ಎಲ್ಲ ರೀತಿಯ ಹೋಮಗಳಿಗೆ ಒಂದೇ ಆಗಿರುತ್ತದೆ. ಹೆಣ್ಣು ಕುರಿಯನ್ನು ಕೂಡ ಸಮರ್ಪಿಸಬಹುದಾಗಿತ್ತು, ಆದರೆ ವಿಧಿವಿಧಾನಗಳು ಒಂದೇ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಗಮನಿಸತಕ್ಕ ವಾಕ್ಯ ಭಾಗವೆಂದರೆ ಅವನಿಗೆ ಕ್ಷಮಾಪಣೆಯಾಗುವುದು ಎಂಬುದಾಗಿ. ಪಾಪಿಗೆ ಪೂರ್ಣವಾದ ಪಾಪ ಕ್ಷಮಾಪಣೆಯು ದೊರಕುತ್ತದೆ. ಕ್ರಿಸ್ತನು ಸತ್ತಾಗಲು ನಮಗೆ ಇದೇ ಪೂರ್ಣ ಕ್ಷಮಾಪಣೆ ಉಂಟಾಯಿತು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ಇದು ದೇವರ ಕೃಪಾತಿಶಯವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾಜಕಾಂಡ ಪುಸ್ತಕ 4ನೇ ಅಧ್ಯಾಯ 29ನೇ ವಚನದಿಂದ 35ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದುವರೆದು ನಾವು ದೋಷ ಪರಿಹಾರಕ ಯಜ್ಞದ ನಿಯಮಗಳ ಬಗ್ಗೆ ನೋಡೋಣ. ಇದಕ್ಕಾಗಿ ನಾವು ಯಾಜಕಾಂಡ ಪುಸ್ತಕ 6ನೇ ಅಧ್ಯಾಯ 24 ಮತ್ತು 25ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ವಂಶದವರಿಗೂ ಹೀಗೆ ಆಜ್ಞಾಪಿಸು: ದೋಷ ಪರಿಹಾರಕ ಯಜ್ಞ ನಿಯಮಗಳು ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ದೋಷ ಪರಿಹಾರಕ ಯಜ್ಞ ಪಶುವನ್ನು ಯೆಹೋವನ ಸನ್ನಿಧಿಯಲ್ಲಿ ವಧಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೋಷ ಪರಿಹಾರಕ ಯಜ್ಞದ ಸ್ಥಳವು ಸರ್ವಾಂಗ ಹೋಮದ ಸ್ಥಳವು ಒಂದೇ ಆಗಿತ್ತು. ಎರಡೂ ಕೂಡ ಕ್ರಿಸ್ತನಿಗೆ ಸೂಚಕವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 6ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸಮರ್ಪಿಸುವ ಯಾಜಕನು ಅದರ ಮಾಂಸವನ್ನು ಊಟ ಮಾಡಬೇಕು. ಪವಿತ್ರ ಸ್ಥಳದೊಳಗೆ, ಅಂದರೆ ದೇವದರ್ಶನ ಗುಡಾರದ ಅಂಗಳದಲ್ಲಿ ಅದನ್ನು ಊಟ ಮಾಡಬೇಕು. ಆ ಪಶುವಿನ ಮಾಂಸಕ್ಕೆ ಸೋಂಕಿದ್ದೆಲ್ಲ ಪರಿಶುದ್ಧವಾಗುವುದು. ಅದರ ರಕ್ತದಲ್ಲಿ ಸ್ವಲ್ಪವಾದರೂ ಬಟ್ಟೆಯ ಮೇಲೆ ಬಿದ್ದರೆ ಆ ಬಟ್ಟೆಯನ್ನು ಪವಿತ್ರ ಸ್ಥಳದೊಳಗೆ ಒಗೆದುಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೋಷ ಪರಿಹಾರಕ ಯಜ್ಞವು ಪವಿತ್ರವಾದದ್ದಾಗಿತ್ತು. ಕ್ರಿಸ್ತನು ಕ್ರೂಜೆಯಲ್ಲಿರುವಾಗ ಕೀರ್ತನೆ 22ರ ಮಾತನ್ನು ಹೇಳಿ ದೇವರಿಗೆ ಕೂಗಿಕೊಂಡನಲ್ಲ. ಕೀರ್ತನೆ 22 1-3 ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ? ನನ್ನ ದೇವರೇ, ಹಗಲಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಕ್ರೂಜೆಯಲ್ಲಿ ನಮಗಾಗಿ ಪಾಪವಾದನು, ಆದರೂ ಆತನು ಪರಿಶುದ್ಧನಾಗಿದ್ದನು. ದೇವರು ಆತನನ್ನು ಕೈಬಿಟ್ಟನು, ಆದರೂ ದೇವರು ಕ್ರಿಸ್ತನಲ್ಲಿ ಲೋಕವನ್ನು ತನ್ನೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತಿದ್ದನು.
ಇದು ನನಗೆ ಅರ್ಥವಾಗುವುದಿಲ್ಲ. ಇದು ಮಹಾ ಮರ್ಮವಾಗಿದೆ. ಆತನು ಪರಿಶುದ್ಧನು, ಈಗಲೂ ಪರಿಶುದ್ಧನೇ. ಆದರೆ ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟವು. ಆತನು ಕ್ರೂಜೆಯಲ್ಲಿ ಅನುಭವಿಸಿದ ಸಂಕಟವೇನೆಂದರೆ ನಮಗೆ ಅರ್ಥವಾಗಲಾರದು. ಆತನು ಪರಿಶುದ್ಧನಾಗಿದ್ದು ನಾವು ಅಲ್ಲದ್ದರಿಂದ ಆತನ ನಿಜವಾದ ಸಂಕಟವೇನೆಂದು ನಮಗೆ ಅರ್ಥವಾಗುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 6ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅದನ್ನು ಬೇಯಿಸಿದ ಮಣ್ಣಿನ ಪಾತ್ರೆಯನ್ನು ಒಡೆದು ಬಿಡಬೇಕು. ತಾಮ್ರದ ಪಾತ್ರೆಯಲ್ಲಿ ಬೇಯಿಸಿದ್ದಾದರೆ ಆ ಪಾತ್ರೆಯನ್ನು ಬೆಳಗಿ ನೀರಿನಿಂದ ತೊಳೆಯಬೇಕು. ಯಾಜಕರಲ್ಲಿ ಗಂಡಸರೆಲ್ಲರೂ ಅದನ್ನು ತಿನ್ನಬಹುದು. ಅದು ಮಹಾಪರಿಶುದ್ಧವಾದದ್ದು. ಆದರೆ ದೋಷ ಪರಿಹಾರಕ ಯಜ್ಞ ಪಶುಗಳಲ್ಲಿ ಯಾವ ಪಶುವಿನ ರಕ್ತವು ದೋಷ ಪರಿಹಾರಕ್ಕಾಗಿ ದೇವದರ್ಶನದ ಗುಡಾರದೊಳಗೆ ತಂದಿರಬೇಕೋ ಅದರ ಮಾಂಸವನ್ನು ತಿನ್ನಲೇಬಾರದು, ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಾತ್ರೆಗಳ ವಿಚಾರದಲ್ಲೂ ನಿಯಮಗಳು ನಿರ್ದಿಷ್ಟವಾಗಿತ್ತು. ಹೋಮವು ಪಾಪಕ್ಕಾಗಿ ಇತ್ತು ಮತ್ತು ಪಾಪವು ಪರಿಶುದ್ಧತೆಗೆ ವಿರುದ್ಧವಾದದಾಗಿತ್ತು. ದೇವರು ಕೊನೆಯ ಬಾರಿಗೆ ಈ ಕುರಿತು ಎಚ್ಚರಿಸುತ್ತಿದ್ದಾನೆ. ಮುಂದುವರೆದು ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 7-9 ವಚನಗಳಲ್ಲಿ: ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗನ್ನುತ್ತಾನೆ: ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ನಮ್ಮನ್ನು ಪಾಪಗಳಿಂದ ಬಿಡಿಸಿದ್ದನ್ನು ಪಾಪ ಮಾಡುವುದಕ್ಕಾಗಿ ಅಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡತಕ್ಕದ್ದು. ಇದನ್ನು ನಾವು ಅತಿ ಪ್ರಾಮುಖ್ಯವಾಗಿ ಗಮನಿಸತಕ್ಕದ್ದು. ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಪೌಲನು ಹೀಗೆ ಬರೆದುದನ್ನು ನೋಡುತ್ತೇವೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 2 ವಚನಗಳು: ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೌದು, ಕ್ರಿಸ್ತನನ್ನು ನಂಬಿದಾಗ, ಆತನನ್ನು ಅಂಗೀಕರಿಸಿದಾಗ ನಾವು ಪಾಪದ ಪಾಲಿಗೆ ಸತ್ತವರಾಗುತ್ತೇವೆ. ತಿರುಗಿ ನಾವು ಜೀವಿಸುವಾಗ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ದೇವರಿಗೋಸ್ಕರ ಜೀವಿಸಬೇಕಾಗುತ್ತದೆ. ಇಂಥ ಜೀವಿತವನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ಜೀವಿತಕ್ಕಾಗಿ ನಾವು ಆತನ ಬಳಿಗೆ ಬರೋಣ, ಅದು ನಾವು ಹೊಂದಿಕೊಳ್ಳೋಣ, ಆತನನ್ನೇ ಮಹಿಮೆಪಡಿಸುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ತೆರೆಯ ಎದುರಿಗೆ ರಕ್ತವನ್ನು 7 ಸಾರಿ ಚಿಮುಕಿಸುವುದರಿಂದ ತಪ್ಪು ಮಾಡಿದವನೊಂದಿಗೆ ದೇವರ ಸಂಬಂಧವು ಪುನಃ ಸ್ಥಾಪಿಸಲ್ಪಡುತ್ತದೆ. ದೋಷ ಪರಿಹಾರಕ ಯಜ್ಞದ ಸ್ಥಳವು ಸರ್ವಾಂಗ ಹೋಮದ ಸ್ಥಳವು ಒಂದೇ ಆಗಿತ್ತು. ಎರಡೂ ಕೂಡ ಕ್ರಿಸ್ತನಿಗೆ ಸೂಚಕವಾಗಿದೆ ಎಂಬುದಾಗಿ ತಿಳಿದುಕೊಂಡೆವು. ಪ್ರಿಯ ದೇವಜನರೇ, ಈಗ ನಾವು ಯಾವ ಯಜ್ಞವನ್ನು ಅರ್ಪಿಸುವ ಅವಶ್ಯಕತೆ ಇಲ್ಲ. ಕಾರಣ ನಮ್ಮೆಲ್ಲರ ಪಾಪಗಳಿಗಾಗಿ, ಶಾಪ ರೋಗಗಳಿಗಾಗಿ ಯೇಸು ಕ್ರಿಸ್ತನು ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ನಮ್ಮೆಲ್ಲರನ್ನು ಪ್ರೀತಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನಿನ್ನ ಮಗನನ್ನೇ ಸಮರ್ಪಿಸಿಕೊಂಡಿ. ಇದನ್ನು ನಾವು ನೆನಪು ಮಾಡಿಕೊಂಡು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಸಂಪೂರ್ಣ ಸಮರ್ಪಣೆಯೊಂದಿಗೆ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿರುವಂತೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕು. ನಿನ್ನ ಪರಿಶುದ್ಧವಾದ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮೇಲಿನವುಗಳನ್ನು ಹುಡುಕುತ್ತಾ ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಜೀವವುಳ್ಳ ದೇವರ ವಾಕ್ಯಗಳು ನಿಮ್ಮನ್ನು ಎಚ್ಚರಿಸಿ ದೇವರ ಸಮೀಪಕ್ಕೆ ನಡೆಸಿದೆಯಲ್ಲವೇ? ಹೌದು, ಇತರರೂ ಕೂಡ ಈ ಅನುಭವಕ್ಕೆ ಬರುವಂತೆ ನಾವು ಪ್ರಯಾಸ ಪಡೋಣ. ಇದುವರೆಗೆ ನೀವು ಮಾಡಿದಂಥ ಅಮೂಲ್ಯವಾದ ಕರೆಗಳಿಗಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಪುನಃ ನಾವು ಸಂಧಿಸೋಣ. ಅಲ್ಲಿವರೆಗೂ ದೇವರ ಆಶೀರ್ವಾದ
ನಿಮ್ಮೆಲ್ಲರೊಂದಿಗಿರಲಿ.